Good morning, students. Welcome to economics classes. Today, we will going to discuss about one important topic in your syllabus, that is trends in the size of India's national income. Trends in the size of India's national income. ಟ್ರೆಂಡ್ಸ್ ಇನ್ ದ ಸೈಜ್ ಆಫ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಅಂತಂದರೆ ಏನು ಅಂತಂದರೆ ಭಾರತದ ರಾಷ್ಟ್ರೀಯ ಆದಾಯದ ಗಾತ್ರದ ಪ್ರವೃತ್ತಿ ಅಂತ ಕೂಡ ಹೇಳ್ತೀವಿ. ಅದರ ಒಂದು ಅಧ್ಯಯನ, ಭಾರತದ ರಾಷ್ಟ್ರೀಯ ಆದಾಯದ ಗಾತ್ರದ ಪ್ರವೃತ್ತಿ ಅಂತಕ್ಕಂಥದ್ದು. ಹಂಗಂದ್ರೆ ಏನಂತಂದರೆ ಇನ್ ಎ ಡಿಫ್ರೆಂಟ್ 5 year ಪ್ಲ್ಯಾನ್ಸ್ ವಾಟ್ ವಾಸ್ ದಿ ನ್ಯಾಷನಲ್ ಇನ್ಕಮ್ ಆ್ಯಂಡ್ ವಾಟ್ ವಾಸ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಟಾಪಿಕ್. ಅಂದರೆ ಬೇರೆ ಬೇರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ರಾಷ್ಟ್ರೀಯ ಆದಾಯ ಏನಿತ್ತು, ಅದರ ಜೊತೆಗೆ ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ ಏನಿತ್ತು ಅನ್ನೋದನ್ನು ಅಧ್ಯಯನ ಮಾಡೋದೇ ಟ್ರೆಂಡ್ಸ್ ಇನ್ ದ ಸೈಜ್ ಆಫ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್. Thus, the GDP at constant prices stands at 99.21 lakh crores in 2013-14 and the per capita income or per capita net national product at rupees 80,388 at constant prices 2011-12. ಅಂದರೆ ಏನಂತ ಕೂಡ ಹೇಳ್ತೀರಿ, 2013 ಮತ್ತು 14 ಒಂದು ಅವಧಿಯಲ್ಲಿ ಭಾರತದ ಒಂದು GDP ರೇಟ್ ಏನು ಅಥವಾ GDP ಪ್ರಮಾಣ ಏನು ಅಂತ ಕೂಡ ಹೇಳಿದ್ರೆ 99.21 lakh crores. ಅದರ ಜೊತೆಗೆ ಪರ್ ಕ್ಯಾಪಿಟಾ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಏನು ಅಂತ ಕೇಳಿದರೆ 80,388 ಇನ್ ಆ್ಯಟ್ ಕಾನ್ಸ್ಟಂಟ್ ಪ್ರೈಸಸ್ 2011-12. ಅಂದರೆ 2011 ಮತ್ತು 12 ಸ್ಥಿರ ಬೆಲೆಗಳಲ್ಲಿ ಭಾರತದ GDP ದರ ಏನು, GDP ಪ್ರಮಾಣ ಏನು 2013-14 ಮತ್ತು ಪರ್ ಕ್ಯಾಪಿಟಾ ಅಂದರೆ ತಲಾ ಅಂತ ಕೂಡ ಹೇಳ್ತೀರಿ, ತಲಾ ಏನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಏನು ಅನ್ನೋದನ್ನು ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಇಂಡಿಯಾ ಅಡಾಪ್ಟೆಡ್ ಎಕನಾಮಿಕ್ ಪ್ಲ್ಯಾನಿಂಗ್ ಇನ್ ದ ಇಯರ್ 1951. ಅದ್ರ ಜೊತೆಗೆ ಏನು ಹೇಳ್ತಾರೆ, ಭಾರತ ಏನು ಮಾಡಿತು ಅಂತ ಹೇಳ್ತಾರೆ, ಇನ್ ದ 1951 ಇಂಡಿಯಾ ಅಡಾಪ್ಟೆಡ್ ದಿ ವಾಟ್ ಎಕನಾಮಿಕ್ ಪ್ಲ್ಯಾನಿಂಗ್, ಅಂದರೆ ಆರ್ಥಿಕ ಯೋಜನೆಗಳನ್ನು ಅಡಾಪ್ಟ್ ಮಾಡ್ಕೊಳ್ತು ಅಥವಾ ಅಳವಡಿಸಿಕೊಂಡಿತ್ತು ಅಂತ ಕೂಡ ಹೇಳ್ತಾರೆ. ಸೊ ಫಾರ್ ವಿ ಹ್ಯಾವ್ ಕಂಪ್ಲೀಟೆಡ್ 12 5 year ಪ್ಲ್ಯಾನ್. ಅದ್ರ ಜೊತೆಗೆ ಇಲ್ಲಿವರೆಗೆ ನಾವು ಎಷ್ಟು ಪಂಚವಾರ್ಷಿಕ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದೀವಿ ಅಂತಂದರೆ 12 5 year ಪ್ಲ್ಯಾನ್ಸ್ ವಿ ಆರ್ ಕಂಪ್ಲೀಟೆಡ್ ಸೊ ಫಾರ್ ಟುಡೇ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಲ್ಲಿವರೆಗೆ ನಾವು 12 ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಮುಗಿಸಿದ್ದೀವಿ ಅಥವಾ ಪೂರ್ಣಗೊಳಿಸಿದ್ದೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಏನು ಹೇಳ್ತಾರೆ, ಮತ್ತೊಂದು ಪಾಯಿಂಟ್ ಏನು ಹೇಳ್ತಾರೆ, ಒನ್ ಆಫ್ ದ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಆಫ್ ದಿ ಎಕನಾಮಿಕ್ ಪ್ಲ್ಯಾನಿಂಗ್ ಈಸ್ ಟು ರೇಸ್ ದ ನ್ಯಾಷನಲ್ ಇನ್ಕಮ್ ಆ್ಯಂಡ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಕಂಟ್ರಿ ಆರ್ ಇಂಡಿಯಾ ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ನಾವು ಎಕನಾಮಿಕ್ ಪ್ಲ್ಯಾನಿಂಗ್ಸನ್ನು ಯಾಕೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ವಾಟ್ ವಾಸ್ ದಿ ಇಂಟೆನ್ಷನ್ ಆರ್ ವಾಟ್ ವಾಸ್ ದಿ objective to make the or to adopt the 5 year plan or the economic planning in the 1951 ಅಂತ ಕೇಳಿದ್ರೆ to raise the national income and per capita income of ಇಂಡಿಯಾ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ನಾವು ಆರ್ಥಿಕ ಯೋಜನೆಗಳು ಇರ್ಬೋದು ಅಥವಾ ಪಂಚವಾರ್ಷಿಕ ಯೋಜನೆಗಳು ಏನಂತೀವಲ್ಲ, ಅವುಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಥವಾ ಅದರ ಆ ಒಂದು ಯೋಜನೆಗಳನ್ನು ನಾವು ಹಮ್ಮಿಕೊಳ್ಳಿಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಏನು ಕಾರಣ ಅಂತ ಕೂಡ ಹೇಳಿದರೆ ರಾಷ್ಟ್ರೀಯ ಆದಾಯವನ್ನು ಹೆಚ್ಚು ಮಾಡೋದು ಮತ್ತು ತಲಾ ಆದಾಯವನ್ನು ಹೆಚ್ಚು ಮಾಡೋದು ಅಂತ ಕೂಡ ಹೇಳ್ತಕ್ಕಂಥದ್ದು. ಇದು ಏನು ಒಂದು ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು ಅಥವಾ ಒಂದು ಪರಿಚಯ ಅಂಥೇಳಿ ಹೇಳಬಹುದು. ಅದರ ಮುಖಾಂತರ ನಾವೇನಂತಕ್ಕಂಥದ್ದು ನಾವು ಇಲ್ಲಿವರೆಗೆ 12 ಪಂಚವಾರ್ಷಿಕ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದೀವಿ. ಆಯಾ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ರಾಷ್ಟ್ರೀಯ ಆದಾಯ ಇತ್ತು ಮತ್ತು ತಲಾ ಆದಾಯ ಇತ್ತು ಮತ್ತು ಟಾರ್ಗೆಟ್ ಏನಿತ್ತು, ಗುರಿ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ಒಂದಾದ ನಂತರ ಒಂದರಂತೆ ಅಧ್ಯಯನ ಮಾಡೋಣ ಅಂತ ಕೂಡ ಹೇಳ್ಬೋದು. ಲೆಟಸ್ ದೆನ್ ಅನಲೈಸ್ ದ ಗ್ರೌತ್ ಇನ್ ದ ನ್ಯಾಷನಲ್ ಇನ್ಕಮ್ ಆ್ಯಂಡ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ಡ್ಯೂರಿಂಗ್ ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. ಅಂದರೆ ಯೋಜನೆಗಳ ಅವಧಿಯಲ್ಲಿ ಏನಂತಕ್ಕಂಥದ್ದು ರಾಷ್ಟ್ರೀಯ ಆದಾಯದ ಬೆಳವಣಿಗೆ, ಅದೇ ರೀತಿಯಾಗಿ ತಲಾ ಆದಾಯದ ಒಂದು ವಿಶ್ಲೇಷಣೆ ಏನಿತ್ತು ಅಂತಕ್ಕಂಥದ್ರ ಕುರಿತು ಅಧ್ಯಯನ ಮಾಡೋಣ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಯಾವುದು ಅಂತ ಕೂಡ ಹೇಳಿದ್ರೆ ಅದಕ್ಕೆ ನಾವು ಅಂತ ಅಂತಕ್ಕಂಥ ಹೆಸರು ಕೊಟ್ಟಿದ್ದೀವಿ. ಅದ್ರ ಮುಖಾಂತರ ಏನಂತಕ್ಕಂಥದ್ದು ದಟ್ ಈಸ್ ಫಸ್ಟ್ ಪ್ಲ್ಯಾನ್ ಅಂತಕ್ಕಂಥ ಕೂಡ ಹೇಳ್ತೀವಿ ಅಂತಕ್ಕಂಥದ್ದು. ಫಸ್ಟ್ ಪ್ಲ್ಯಾನ್ ಏನಂತಕ್ಕಂಥದ್ದು ಅವಧಿ ಏನು ಅಂತಕ್ಕಂಥ ಕೂಡ ಹೇಳಿದರೆ ಫಸ್ಟ್ ಪ್ಲ್ಯಾನ್ ಅವಧಿ ಏನು, ಪ್ಲ್ಯಾನ್ ಪೀರಿಯಡ್ ಈಸ್ 1951 to 56 ಅಂತ ಕೂಡ ಹೇಳ್ತೀವಿ. ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಏನು ಅಂತ ಕೇಳಿದರೆ
1951ರಿಂದ 56 ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ಈ ಪ್ಲ್ಯಾನ್ದಲ್ಲಿ ಏನು ಟಾರ್ಗೆಟ್ ಏನಿತ್ತು ರಾಷ್ಟ್ರೀಯ ಆದಾಯದ್ದು ಅದ್ರ ಮುಖಾಂತರ ನಾವೇನು ರೀಚ್ ಆದವೋ ಅಥವಾ ಇಲ್ಲ ಅಂತಕ್ಕಂಥ ಅವಸ್ಥೆಗಳನ್ನು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಫಸ್ಟ್ ಪ್ಲ್ಯಾನ್ 1951 to 56. ದ ಪ್ಲ್ಯಾನ್ ಎಮರ್ಜ್ಡ್ ಆ್ಯಸ್ ಎ ಸಕ್ಸಸ್ಫುಲ್ ಪ್ಲ್ಯಾನ್. ಅದರ ಮುಖಾಂತರ ಏನು ಹೇಳ್ತಾರೆ, ಮೊದಲನೇ ಪಂಚವಾರ್ಷಿಕ ಯೋಜನೆ ಯಶಸ್ವಿಯಾದ ಯೋಜನೆಯಾಗಿ ಹೊರಹೊಮ್ಮಿತು ಅಂತ ಕೂಡ ಹೇಳ್ತಾರೆ. ದ ಪ್ಲ್ಯಾನ್ ಎಮರ್ಜ್ಡ್ ಆ್ಯಸ್ ಎ ಸಕ್ಸಸ್ಫುಲ್ ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. ಓವರ್ ದ ಪ್ಲ್ಯಾನ್ ಪೀರಿಯಡ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ಡ್ ಬೈ 4.4% ಫರ್ annum ಆ್ಯಸ್ ಅಗೇನೆಸ್ಟ್ ದಿ ಟಾರ್ಗೆಟ್ ಆಫ್ 2.1%. ಏನು ಹೇಳ್ತಾರೆ ಅಂತ ಕೂಡ ಹೇಳ್ತೀವಿ. ಈ ಒಂದು ಯೋಜನೆಯಲ್ಲಿ ಭಾರತದ ರಾಷ್ಟ್ರೀಯ ಆದಾಯ ಏನಾಯಿತು ಅಂತ ಕೂಡ ಹೇಳ್ತೀರಿ. ಓವರ್ ದ ಪ್ಲ್ಯಾನ್ ಪೀರಿಯಡ್ ಇಂಡಿಯಾ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಯಿತು, ಭಾರತ ರಾಷ್ಟ್ರೀಯ ಆದಾಯ ಹೆಚ್ಚಾಯಿತು ಅಂತ ಕೂಡ ಹೇಳ್ತೀರಿ. ಎಷ್ಟಕ್ಕೆ ಹೆಚ್ಚಾಯಿತು ಅಂತ ಕೂಡ ಹೇಳಿದ್ರೆ 4.4ಕ್ಕೆ ಹೆಚ್ಚಾಯಿತು ಅಂತಕ್ಕಂಥದ್ದು. ಪರ್ annum ಪ್ರತಿ ವರ್ಷ 4.4ಕ್ಕೆ ಹೆಚ್ಚಾಯಿತು ಅಂತ ಕೂಡ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಟಾರ್ಗೆಟ್ ಏನು ಇಟ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದರೆ 2.1% ಅಂತಕ್ಕಂಥದ್ದು. ಏನಂತಕ್ಕಂಥದ್ದು, ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ಡ್ ಬೈ 4.4% ಪರ್ annum ಆ್ಯಸ್ ಅಗೇನೆಸ್ಟ್ ದಿ ಟಾರ್ಗೆಟ್ ಆಫ್ 2.1%. ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ಕ್ರೀಸ್ಡ್ ಬೈ 2.6% ಪರ್ annum. ಅದ್ರ ಜೊತೆಗೆ ತಲಾ ಆದಾಯನೂ ಕೂಡ ಹೆಚ್ಚಾಯಿತು. ಎಷ್ಟು ಹೆಚ್ಚಾಯ್ತು ಅಂದರೆ 2.6ರಷ್ಟು ಹೆಚ್ಚಾಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಇದು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಬಗ್ಗೆ ಇರುವಂಥ ವ್ಯವಸ್ಥೆ. ಅದ್ರ ಮುಖಾಂತರ ಗುರಿ ಏನಿತ್ತು ಅಂತಕ್ಕಂಥದ್ದನ್ನು ಹೇಳುವಂಥದ್ದು. ಅದ್ರ ಮುಖಾಂತರ ಮತ್ತೊಂದು ಅಂಶ ಏನು ಹೇಳ್ತಾರೆ ನೋಡಿ, ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ವಿಟ್ನೆಸ್ಡ್ ಎ ಹೈಯರ್ ಗ್ರೋತ್ ರೇಟ್. ಎಲ್ಲ ವಲಯಗಳು ಏನು ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ವಲಯಗಳು ಅಂದರೆ ದಟ್ ಮೇ ಬಿ ಪ್ರೈಮರಿ, ದಟ್ ಮೇ ಬಿ ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಅಂತಕ್ಕಂಥದ್ದು. ಇವೇನಂತಕ್ಕಂಥದ್ದು ಕೂಡ ಹೇಳಿದರೆ ಹೈಯರ್ ಗ್ರೋತ್ ರೇಟನ್ನು ವಿಟ್ನೆಸ್ ಮಾಡಿದ್ದೀವಿ ಅಥವಾ ಸಾಧಿಸಿದ್ವು ಅಂತ ಕೂಡ ಹೇಳ್ತಾರೆ. ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ವಿಟ್ನೆಸ್ಡ್ ಎ ಹೈಯರ್ ಗ್ರೋತ್ ರೇಟ್. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ವಾಸ್ ಮೋರ್ ದ್ಯಾನ್ ದಿ ಸ್ಯಾಟಿಸ್ಫ್ಯಾಕ್ಷನ್. ಅದೇ ರೀತಿಯಾಗಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಏನಿತ್ತು ಇನ್ ದ ಫಸ್ಟ್ 5 year ಪ್ಲ್ಯಾನ್ ಅಂತ ಕೂಡ ಹೇಳಿದ್ರಿ, ಮೋರ್ ದೆನ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ನಾವು ತೃಪ್ತಿಗಿಂತ ಅಧಿಕವಾಗಿತ್ತು ಅಂತಕ್ಕಂಥದ್ದು. ನಾವು ಎಷ್ಟು ಬಯಸಿದ್ದೀವಿ ಅದಕ್ಕಿಂತ ಹೆಚ್ಚಿತ್ತು ಅಂತ ಕೂಡ ಹೇಳ್ತೀರಿ. ಅದಕ್ಕೆ ನಾವು ಬಯಸಿದ್ದೀವಿ ಅದಕ್ಕಿಂತ ಹೆಚ್ಚು ಯಾಕೆಂತಂದರೆ ಡ್ಯೂ ಟು ಫೇವರೇಬಲ್ ಮಾನ್ಸೂನ್ಸ್ ಅಂತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥ ಮಾನ್ಸೂನ್ ಮುಖಾಂತರ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ವಾಸ್ ಮೋರ್ ದೆನ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೂಡ ಹೇಳ್ತೀರಿ. ನಮ್ಮ ಒಂದು ಅಪೇಕ್ಷೆಗಿಂತ ತೃಪ್ತಿಗಿಂತ ಅಧಿಕವಾಗಿತ್ತು ಅಂತ ಕೂಡ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. ಇನ್ ದ ಫಸ್ಟ್ ಪ್ಲ್ಯಾನ್ ವಾಟ್ ವಾಸ್ ದಿ ನ್ಯಾಷನಲ್ ಇನ್ಕಮ್ ಆ್ಯಂಡ್ ವಾಟ್ ವಾಸ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ವಾಟ್ ವಾಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಆಲ್ ದ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ಆ್ಯಂಡ್ ದೇರ್ ಗ್ರೋತ್ ರೇಟ್ ಆ್ಯಂಡ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅಂತ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಸೆಕೆಂಡ್ ಪ್ಲ್ಯಾನ್ ದ ಟೈಮ್ ಪೀರಿಯಡ್ ಆಫ್ ದಿ ಸೆಕೆಂಡ್ ಪ್ಲ್ಯಾನ್ ಈಸ್ 1956 to 61. ಏನಂತಕ್ಕಂಥದ್ದು ಎರಡನೇ ಪಂಚವಾರ್ಷಿಕ ಯೋಜನೆ ಅಂತೀವಿ ಅಥವಾ ಎರಡನೇ ಯೋಜನೆ ಅಂತ ಹೇಳ್ತೀವಿ ನಾವು. ಅದರ ಒಂದು ಯೋಜನಾ ಅವಧಿ ಏನು ಅಂತ ಕೂಡ ಹೇಳಿದ್ರೆ 1956ರಿಂದ 61 ಅಂತ ಕೂಡ ಹೇಳ್ತೀವಿ. ದ ಸೆಕೆಂಡ್ 5 year ಪ್ಲ್ಯಾನ್ ವಾಸ್ ಆ್ಯನ್ ಅನ್ಫಾರ್ಚುನೇಟ್ ಪ್ಲ್ಯಾನ್. ಅದೇ ರೀತಿಯಾಗಿ ಎರಡನೇ ಪಂಚವಾರ್ಷಿಕ ಯೋಜನೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಇದೇನಂತಕ್ಕಂಥದ್ದು ಅನ್ಫಾರ್ಚುನೇಟ್ ಅಂದರೆ ಏನಂತಕ್ಕಂಥದ್ದು ನಾವು ಅಂದ್ಕೊಂಡು ಇರದೇ ಇರತಕ್ಕಂಥ ಒಂದು ಯೋಜನೆ ಅಂತ ಕೂಡ ಹೇಳ್ಬೋದು. ಅನ್ಫಾರ್ಚುನೇಟ್, ಪೀಪಲ್ ಆರ್ ನಾಟ್ ಪ್ರಿಡಿಕ್ಟೆಡ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಇದು ಅನ್ಪ್ರಿಡಿಕ್ಟೆಡ್ ಪ್ಲ್ಯಾನ್ ಅಂತ ಕೂಡ ಹೇಳ್ತಕ್ಕಂಥದ್ದು. ನಾವು ಅಂದ್ಕೊಂಡಿರಲಿಲ್ಲ ಅಂಥ ಯೋಜನೆ ಅಂತ ಕೂಡ ಹೇಳ್ಬೋದು. ದ ಸೆಕೆಂಡ್ 5 year ಪ್ಲ್ಯಾನ್ ವಾಸ್ ಆ್ಯನ್ unfortunate plan. India's national income did not increase as per the expectations. ಅದೇ ರೀತಿಯಾಗಿ ಏನಂತಕ್ಕಂಥದ್ದು ಏನು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹಾಗೆ ಈ ಯೋಜನೆಯಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅಥವಾ ರಾಷ್ಟ್ರೀಯ ಆದಾಯ ಬೆಳಿಲಿಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನು ಹೇಳ್ತಾರೆ ನೋಡಿ, ದ ಸೆಕೆಂಡ್ 5 year ಪ್ಲ್ಯಾನ್ ವಾಸ್ ಆ್ಯನ್ ಅನ್ಫಾರ್ಚುನೇಟ್ ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. ಅನ್ಫಾರ್ಚುನೇಟ್ ಪ್ಲ್ಯಾನ್. ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಡಿಡ್ ನಾಟ್ ಇನ್ಕ್ರೀಸ್ ಆ್ಯಸ್ ಪರ್ ದಿ ಎಕ್ಸ್ಪೆಕ್ಟೇಷನ್ಸ್. ಭಾರತದ ರಾಷ್ಟ್ರೀಯ ಆದಾಯ ನಾವು ಎಷ್ಟು ಅಂದ್ಕೊಂಡಿದ್ದೀವಿ ಅಷ್ಟೇನಾಗಲಿಲ್ಲ, ಹೆಚ್ಚಾಗಲಿಲ್ಲ ಅಂತ ಕೂಡ ಹೇಳ್ತೀವಿ. ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ಡ್ ಬೈ 4% per annum ಆ್ಯಸ್ ಅಗೇನೆಸ್ಟ್ ದಿ ಟಾರ್ಗೆಟ್ ಆಫ್
5% ಪರ್ ಆ್ಯನಮ್. ಅದೇ ರೀತಿಯಾಗಿ ಏನಂತಕ್ಕಂಥದ್ದು ಅನ್ಫಾರ್ಚುನೇಟ್ ಯಾಕೆ ಅಥವಾ ಎಕ್ಸ್ಪೆಕ್ಟೇಷನನ್ನು ಯಾಕೆ ರೀಚ್ ಮಾಡಲಿಲ್ಲ ಅಂತ ಕೇಳಿದರೆ ಏನಂತಕ್ಕಂಥದ್ದು ನಾವು ಗುರಿ ಏನು ಇಟ್ಕೊಂಡಿದ್ದೀವಿ ಅಥವಾ ಅನ್ಫಾರ್ಚುನೇಟ್ ಯಾಕೆ ಅಂತ ಕರಿತೀವಿ ಅಂದರೆ ವಿ ಟಾರ್ಗೆಟೆಡ್ 4.5%, ಬಟ್ ವಿ ಪೀಪಲ್ ಆರ್ ರೀಚ್ಡ್ ಓನ್ಲಿ 4% ಪರ್ ಆ್ಯನಮ್ ಅಂತ ಕೂಡ ಹೇಳ್ತೀರಿ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ಅನ್ಫಾರ್ಚುನೇಟ್ ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. ಅದಕ್ಕೋಸ್ಕರ ಇದನ್ನು ಏನಂತಕ್ಕಂಥದ್ದು ಅನಿಶ್ಚಿತ ಯೋಜನೆ ಅಂತಕ್ಕಂಥದ್ದು ಅಥವಾ ನಾನ್ ಪ್ರಿಡಿಕ್ಟೆಡ್ ಪ್ಲ್ಯಾನ್ ಅಂತ ಕೂಡ ಹೇಳಬಹುದು. ದ ಸೆಕೆಂಡ್ 5-year ಪ್ಲ್ಯಾನ್ ವಾಸ್ ಆ್ಯನ್ ಅನ್ಫಾರ್ಚುನೇಟ್ ಪ್ಲ್ಯಾನ್. India's national income did not increase as per the expectations. India's national income did not increase as per the expectations. India's national income increased by 4% per annum as against the target of 4.5% per annum. ಟಾರ್ಗೆಟ್ ಏನಿತ್ತು ಅಂತ ಕೂಡ ಇದ್ದರೆ 4.5% ಇತ್ತು, ಬಟ್ ವಿ ರೀಚ್ಡ್ ಓನ್ಲಿ 4% ಅಂತಕ್ಕಂಥದ್ದು. ದ್ಯಾಟ್ಸ್ ವೈ ದಿಸ್ ಪ್ಲ್ಯಾನ್ ಈಸ್ ಕಾಲ್ಡ್ ಆಸ್ ದಿ ಅನ್ಫಾರ್ಚುನೇಟ್ ಪ್ಲ್ಯಾನ್ ಅಂತ ಕೂಡ ಹೇಳ್ತೀವಿ. ದ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ಕ್ರೀಸ್ಡ್ ಬೈ 2% ಪರ್ ಆ್ಯನಮ್. ಅದೇ ರೀತಿಯಾಗಿ ತಲಾ ಆದಾಯ ಎಷ್ಟು ಹೆಚ್ಚಾಯ್ತು ಅಂದರೆ ಜಸ್ಟ್ ಓನ್ಲಿ 2% ಪರ್ ಆ್ಯನಮ್ ಅಂತ ಕೂಡ ಹೇಳ್ತಕ್ಕಂಥದ್ದು. ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಪ್ಲ್ಯಾನ್ ಈಸ್ ಕಾಲ್ಡ್ ಆಸ್ ದ ಅನ್ಫಾರ್ಚುನೇಟ್ ಪ್ಲ್ಯಾನ್ ಆ್ಯಂಡ್ ವೈ ದ ಇಂಡಿಯಾ ಇಸ್ ನಾಟ್ ರೀಚ್ಡ್ ದ ಟಾರ್ಗೆಟ್ ಅಂತ ಕೂಡ ಹೇಳಿದರೆ ದ ಮೇನ್ ರೀಸನ್ ಫಾರ್ ದಿ ಸ್ಲೋ ಗ್ರೋತ್ ಇನ್ ದ ಇಂಡಿಯಾಸ್ ವಾಟ್ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳಿದರೆ ವಾಸ್ ದಿ ಪುವರ್ ಪರ್ಫಾರ್ಮೆನ್ಸ್ ಆಫ್ ದಿ ವಾಟ್ ಇಂಡಿಯನ್ ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ಸ್ ಆಲ್ಸೋ. ಅದೇ ರೀತಿಯಾಗಿ ಏನಂತಕ್ಕಂಥದ್ದು ಯಾಕೆ ನಾವು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕಾಗಲಿಲ್ಲ, ಅದು ಅನ್ಫಾರ್ಚುನೇಟ್ ಪ್ಲ್ಯಾನ್ ಯಾಕಾಯಿತು ಅಂತ ಕೂಡ ಹೇಳಿದರೆ ಬಿಕಾಸ್ ಆಫ್ ದಿ ಪುವರ್ ಪರ್ಫಾರ್ಮೆನ್ಸ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಏನಂತಕ್ಕಂಥದ್ದು ಕೃಷಿಯಲ್ಲಿರುವಂಥ ಒಂದು ಪುವರ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಕಡಿಮೆಯ ಒಂದು ಬೆಳವಣಿಗೆ ಅಂತ ಕೂಡ ಹೇಳಬಹುದು. ಅದೇ ರೀತಿಯಾಗಿ ಇಂಡಸ್ಟ್ರೀಸ್ ಆಲ್ಸೋ ಗ್ರೀವ್ ಆ್ಯಟ್ ಎ ಸ್ಲೋವರ್ ರೇಟ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಕೈಗಾರಿಕೆಗಳು ಕೂಡ ಏನಾದರೂ ನಿಧಾನವಾಗಿ ಬೆಳೆದು ಅಂತ ಕೂಡ ಹೇಳ್ತಕ್ಕಂಥದ್ದು. ಆ್ಯಸ್ ಬಿಗ್ ಇಂಡಸ್ಟ್ರೀಸ್ ಹ್ಯಾವ್ ಲಾಂಗ್ ಗೆಸ್ಟೇಷನ್ ಪೀರಿಯಡ್. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಅಂತಕ್ಕಂಥವು ಏನಂತಕ್ಕಂಥದ್ದು ಕೂಡ ಏನಿದ್ದವಲ್ಲ ಅವು ಏನೋ ದೀರ್ಘಾವಧಿಯನ್ನು ಬಯಸ್ತಾ ಇದ್ದು ಅವು ಅಭಿವೃದ್ಧಿ ಆಗಬೇಕಾದ್ರೆ ಅವಧಿ ಜಾಸ್ತಿ ಇರ್ತದೆ. ಅದರ ಮುಖಾಂತರ ಅದಕ್ಕೋಸ್ಕರ ನಾವು ಈ ಯೋಜನೆಯಲ್ಲಿ ನಾವು ಎಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದೀವಿ ಅದನ್ನು ರೀಚ್ ಆಗಲಿಕ್ಕೆ ಆಗಲಿಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತ ಹೇಳ್ತಾರೆ, ವಾಟ್ ಈಸ್ ದ ರೀಸನ್ ಫಾರ್ ದಿ ಸ್ಲೋ ಗ್ರೋತ್ ಆಫ್ ದಿ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್. what was the reason for the slow growth of the India's national income ಅಂತ ಕೇಳಿದರೆ ಬಿಕಾಸ್ ದ ಪುವರ್ ಪರ್ಫಾರ್ಮೆನ್ಸ್ ಆಫ್ ದಿ ಇಂಡಿಯನ್ ಅಗ್ರಿಕಲ್ಚರ್ ಅಂತ ಕೂಡ ಹೇಳ್ತೀರಿ. ಭಾರತದ ಕೃಷಿಯ ಒಂದು ಪುವರ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಕ್ಕಂಥದ್ದು ಇಂಡಸ್ಟ್ರೀಸ್ ಆಲ್ಸೋ ಗ್ರೀವ್ ಆ್ಯಟ್ ಎ ಸ್ಲೋವರ್ ರೇಟ್ ಅಂತಕ್ಕಂಥದ್ದು. ಕೈಗಾರಿಕೆಗಳು ಕೂಡ ನಿಧಾನವಾಗಿ ಬೆಳೆದು ಅಂತಕ್ಕಂಥದ್ದು, ನಿಧಾನಗತಿಯ ದರದಲ್ಲಿ ಬೆಳೆದು ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಬಿಗ್ ಇಂಡಸ್ಟ್ರೀಸ್ ನೀಡ್ ಟು ಲಾಂಗ್ ಗೆಸ್ಟೇಷನ್ ಪೀರಿಯಡ್ ಅಂತಕ್ಕಂಥದ್ದು ಟು ಗ್ರೋ ಅಂತ ಕೂಡ ಹೇಳ್ತಾರೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಏನು ಬೇಕಾಗ್ತದೆ, ದೊಡ್ಡ ಅವಧಿ ಬೇಕಾಗ್ತದೆ, ಹೆಚ್ಚಿನ ಅವಧಿ ಬೇಕಾಗ್ತದೆ. ಬಟ್ ಅವು ಇಲ್ಲಿ ಸೆಕೆಂಡ್ 5-year ಪ್ಲ್ಯಾನ್ ಅಂದರೆ 5-yearಗೋಸ್ಕರ ಇರ್ತಕ್ಕಂಥದ್ದು. ಇನ್ ದಿಸ್ ಪೀರಿಯಡ್ ವಿ ಕಾಂಟ್ ಗ್ರೋ ಮೋರ್ ಅಂತ ಕೂಡ ಹೇಳ್ತೀರಿ. ಬಿಗ್ ಇಂಡಸ್ಟ್ರೀಸ್ ಕಾಂಟ್ ಗ್ರೋ ಮೋರ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಸೆಕೆಂಡ್ ಪ್ಲ್ಯಾನ್ ವಾಸ್ ಎ ಪೀರಿಯಡ್ ಆಫ್ ರೈಸಿಂಗ್ ಪ್ರೈಸಸ್ ಅಂತ ಕೂಡ ಹೇಳ್ತೀರಿ. ಅದ್ರ ಜೊತೆಗೆ ಏನಂತಕ್ಕಂಥದ್ದು ಸೆಕೆಂಡ್ ಪ್ಲ್ಯಾನು ಎಂಥ ಒಂದು ಪ್ಲ್ಯಾನ್ ಅಂತ ಕೂಡ ಹೇಳಿದರೆ ಆ ಪ್ಲ್ಯಾನಲ್ಲಿ ಏನಾಯಿತು ಇನ್ನೊಂದು ಅಂಶ ಅಂತ ಕೂಡ ಹೇಳಿದರೆ ಇನ್ ದ ಸೆಕೆಂಡ್ ಪ್ಲ್ಯಾನ್ ಇನ್ ದ್ಯಾಟ್ ಪೀರಿಯಡ್ ದ ಪ್ರೈಸ್ ವಾಸ್ ರೈಸ್ ಅಂತ ಕೂಡ ಹೇಳ್ತೀರಿ. ಬೆಲೆಗಳು ಕೂಡ ಅವಧಿಯಲ್ಲಿ ಏನದು ಹೆಚ್ಚಾದವು ಅಂತ ಕೂಡ ಹೇಳ್ತಕ್ಕಂಥದ್ದು. ಬೆಲೆಗಳ ಹೆಚ್ಚುವಿಕೆ ಯೋಜನೆ ಅಂತ ಕೂಡ ಅದನ್ನು ಕರಿತೀವಿ ಅಂತ ಕೂಡ ಹೇಳಬಹುದು. ದಿಸ್ ಈಸ್ ದ ಸೆಕೆಂಡ್ ಪ್ಲ್ಯಾನ್. ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಪ್ಲ್ಯಾನ್. ಇದು ಎರಡನೇ ಪ್ಲ್ಯಾನಿಗಿರುವಂಥ ಒಂದು ವ್ಯವಸ್ಥೆ ಅಂತ ಕೂಡ ಹೇಳಬಹುದು. ದೆನ್ ಥರ್ಡ್ ಪ್ಲ್ಯಾನ್ ಏನಿತ್ತು ಅಂತ ಕೂಡ ಹೇಳಿದರೆ ಥರ್ಡ್ ಪ್ಲ್ಯಾನ್ ಪೀರಿಯಡ್ ಏನು ಅಂತ ಕೂಡ ನಾವು ನೋಡ್ರೆ ಥರ್ಡ್ ಪ್ಲ್ಯಾನ್ ಅಂತಕ್ಕಂಥದ್ದು 1961 to 66 ಅಂತಕ್ಕಂಥದ್ದು. ಇದ್ರ ಪ್ಲ್ಯಾನ್ ಪೀರಿಯಡ್ ಯೋಜನೆ ಅವಧಿ ಅಂತ ಕೂಡ ಹೇಳ್ತೀವಿ ಅಂತಕ್ಕಂಥದ್ದು. ಥರ್ಡ್ ಪ್ಲ್ಯಾನ್ ಪೀರಿಯಡ್ ಈಸ್ ವಾಟ್ 1961 to 66 ಅಂತಕ್ಕಂಥದ್ದು. ಏನಂತಕ್ಕಂಥದ್ದು ಮೂರನೇ ಯೋಜನೆ ಅವಧಿ ಏನಾಗಿತ್ತು ಅಂತಂದರೆ 1961ರಿಂದ 66 ಅಂತ ಕೂಡ ಹೇಳ್ತೀರಿ. ಡ್ಯೂರಿಂಗ್ ದ ಥರ್ಡ್ ಪ್ಲ್ಯಾನ್ ದ ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್ ವಾಸ್ ಸ್ಲೋ ಆ್ಯಂಡ್ ಇರ್ಯಾಟಿಕ್. ಅದೇ ರೀತಿಯಾಗಿ ಏನಂತ ಕೂಡ ಹೇಳ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಭಾರತದ ರಾಷ್ಟ್ರೀಯ ಆದಾಯ ಒಂದು ಬೆಳವಣಿಗೆ ಏನಿತ್ತು ಅಥವಾ ಅಭಿವೃದ್ಧಿ ಏನಿತ್ತು ಅಂತ ಕೂಡ ಹೇಳಿದರೆ ಸ್ಲೋ ಆಗಿತ್ತು ಮತ್ತು ಎರ್ಯಾಟಿಕ್ ಆಗಿತ್ತು. ಎರ್ಯಾಟಿಕ್ ಅಂತಂದರೆ ಕಂಟಿನ್ಯೂಸ್ ಆಗಿ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ಹೌದಾ, ನಾವೇನು ಅಂದ್ಕೊಂಡಿದ್ದೀವಿ ಆ ಥರ ಬೆಳೀತಾ ಇರಲಿಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಹೆಚ್ಚು ಕಡಿಮೆ ಆಗ್ತಾಯಿತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಡ್ಯೂರಿಂಗ್ ದ ಥರ್ಡ್ ಪ್ಲ್ಯಾನ್ ದ ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್ ವಾಸ್ ಸ್ಲೋ ಆ್ಯಂಡ್ ಇರ್ಯಾಟಿಕ್.
ದೇರ್ ವೇರ್ ಇಯರ್ ಟು ಇಯರ್ ಫ್ಲಕ್ಚುವೇಷನ್ಸ್, ಅದರ ಜೊತೆಗೆ ವರ್ಷದಿಂದ ವರ್ಷಕ್ಕೆ ಏನಂತಕ್ಕಂಥದ್ದು ಏರಿಳಿತಗಳು ಕೂಡ ಇದ್ದು ಆ ಅವಧಿಯಲ್ಲಿ ಏನಂತಕ್ಕಂಥದ್ದು ದೇರ್ ವೇರ್ ವಾಟ್ ಇಯರ್ ಟು ಇಯರ್ ಫ್ಲಕ್ಚುವೇಷನ್ಸ್ ವೇರ್ ದೇರ್ ಇನ್ ದ ಥರ್ಡ್ ಪ್ಲ್ಯಾನ್ ಅಂತ ಕೂಡ ಹೇಳ್ಬೋದು. ಆ್ಯಸ್ ಅಗೇನೆಸ್ಟ್ ದ ಟಾರ್ಗೆಟ್ ಆಫ್ 5.6% ಗ್ರೋತ್ ಇನ್ what national income, the actual growth was 2.6% ಪರ್ ಆ್ಯನಮ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಆ ಯೋಜನೆಯಲ್ಲಿ ಸರ್ಕಾರ ಏನನ್ನು ಗುರಿಯಾಗಿ ಇಟ್ಟುಕೊಂಡಿತ್ತು, ರಾಷ್ಟ್ರೀಯ ಆದಾಯ ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು, ಎಷ್ಟು ದರದಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿತ್ತು ಅಂದರೆ 5.6% ಬೆಳಿಬೇಕು ಅಂದ್ಕೊಂಡಿತ್ತು. ಬಟ್ ಏನಾಯಿತು ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ಆ್ಯಕ್ಚುಯಲ್ ಗ್ರೋತ್ ಏನಿತ್ತು ಅವಾಗಂತ ಕೇಳಿದರೆ ಆ್ಯಕ್ಚುಯಲ್ ಗ್ರೋತ್ ವಾಸ್ ಜಸ್ಟ್ 2.6% ಪರ್ ಆ್ಯನಮ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ವಾಟ್ ವಾಸ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕೇಳಿದ್ರೆ ಜಸ್ಟ್ ಓನ್ಲಿ 0.4% ಪರ್ ಆ್ಯನಮ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ತಲಾ ಆದಾಯನೂ ಕೂಡ ಏನಿತ್ತಂದರೆ ಏನಂತಕ್ಕಂಥದ್ದು ಕೇವಲ 0.4% ಇತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಿದ್ರೆ ಡ್ಯೂರಿಂಗ್ ದ ಥರ್ಡ್ ಪ್ಲ್ಯಾನ್ ದ ಗ್ರೌತ್ ಇನ್ ದ ನ್ಯಾಷನಲ್ ಇನ್ಕಮ್ ವಾಸ್ ಸ್ಲೋ ಆ್ಯಂಡ್ ಎರಾಟಿಕ್. ಸ್ಲೋ ಆಗಿನೂ ಇತ್ತು, ಎರಾಟಿಕ್ ಆಗಿತ್ತು. ಅದ್ರ ಮುಖಾಂತರ ದೇರ್ ವೇರ್ ಇಯರ್ ಟು ಇಯರ್ ಫ್ಲಕ್ಚುವೇಷನ್ಸ್, ವರ್ಷದಿಂದ ವರ್ಷಕ್ಕೆ ಏರಿಳಿತಗಳು ಕೂಡ ರಾಷ್ಟ್ರೀಯ ಆದಾಯದ ಅಭಿವೃದ್ಧಿಯಲ್ಲಿ ಇದ್ದು ಅಂತ ಕೂಡ ಹೇಳ್ತೀವಿ. ಅದ್ರ ಜೊತೆಗೆ ಆ್ಯಸ್ ಅಗೇನೆಸ್ಟ್ ದ ಟಾರ್ಗೆಟ್ ಆಫ್ 5.6%, ಅದೇ ರೀತಿ ಟಾರ್ಗೆಟ್ ಏನು ಇಟ್ಕೊಂಡಿರೋ ಥರ್ಡ್ ಪ್ಲ್ಯಾನ್ದಲ್ಲಿ ನ್ಯಾಷನಲ್ ಇನ್ಕಮ್ ಗ್ರೋತಲ್ಲಿ 5.6% ಅಂತ ಕೂಡ ಹೇಳ್ತೀರಿ. ಬಟ್ ಆ್ಯಕ್ಚುಯಲ್ ಗ್ರೋತ್ ವಾಸ್ 2.6% ಪರ್ ಆ್ಯನಮ್. ಪ್ರತಿ ವರ್ಷ 5.6% ಆಗಬೇಕು ಅಂತಕ್ಕಂಥದ್ದು ಇಟ್ಕೊಂಡಿದ್ರು, ಆದರೆ ವಾಸ್ತವವಾಗಿ ಆಗಿದ್ದು ಕೇವಲ ಏನಂತಕ್ಕಂಥ 2.6% ಪರ್ ಆ್ಯನಮ್ ಅಂತಕ್ಕಂಥದ್ದು. ಅದರ ಜೊತೆಗೆ PCI ಅಂತಕ್ಕಂಥದ್ದು ಜಸ್ಟ್ ಓನ್ಲಿ 0.4% ಪರ್ ಆ್ಯನಮ್ ಅಂತಕ್ಕಂಥದ್ದು, ಕೇವಲ 0.4 ಅಷ್ಟು ಏನಾಯಿತು ಅಷ್ಟೇ ಆಗಲಿಕ್ಕೆ ಸಾಧ್ಯ ಆಯಿತು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಫ್ಲಕ್ಚುವೇಷನ್ಸು ಅಥವಾ ಸ್ಲೋ ಗ್ರೋತ್ ಯಾಕಿತ್ತು ಅಂತಕ್ಕಂಥದ್ದು ರೀಸನ್ ಕೊಡ್ತಾರೆ. ದ ರೀಸನ್ ಫಾರ್ ದಿ ಸ್ಲೋ ಗ್ರೋತ್ ವೇರ್ ಅಗ್ರೆಷನ್ ಬೈ ದಿ ಚೀನಾ ಇನ್ 1962 ಆ್ಯಂಡ್ ಬೈ ಪಾಕಿಸ್ತಾನ್ 1965. ಅದೇ ರೀತಿಯಾಗಿ ಒಂದೇ ಕಾರಣ ಏನು ಕೊಡ್ತಾರೆ ಅಂತ ಕೂಡ ಹೇಳ್ತೀರಿ, ಅಗ್ರೆಷನ್ ಬೈ ಚೀನಾ ದಾಳಿ ಮಾಡ್ತದೆ. ಇನ್ ದ್ಯಾಟ್ ಪೀರಿಯಡ್ ಚೀನಾ ಅಗ್ರೇಟೆಡ್ ಏನು ಆನ್ ಇಂಡಿಯಾ ಅಂತ ಕೂಡ ಹೇಳ್ತೀರಿ. ಏನಾಯ್ತಕ್ಕಂಥದ್ದು ಚೀನಾ ಅಗ್ರೇಟ್ ಮಾಡ್ತದೆ, ಏನಂತಕ್ಕಂಥದ್ದು ದಾಳಿ ಮಾಡ್ತದೆ, ಅಗ್ರೇಷನ್ ಬೈ ಚೀನಾ ಅಂತ ಕೂಡ ಹೇಳ್ತೀರಿ. 1962 ಅಂತ ಹೇಳ್ತೀರಿ. 1962ರಲ್ಲಿ ಚೀನಾ ದಾಳಿ ಮಾಡ್ತದೆ ಮತ್ತು 1965ರಲ್ಲಿ ಪಾಕಿಸ್ತಾನ ದಾಳಿ ಮಾಡ್ತದೆ. ಯಾರ ಮೇಲೆ? ಭಾರತದ ಮೇಲೆ ಅಂತ ಕೂಡ ಹೇಳ್ತೀರಿ. ಫೈನಾನ್ಷಿಯಲ್ ರಿಸೋರ್ಸಸ್ ಮೀಂಟ್ ಫಾರ್ ಡೆವಲಪ್ಮೆಂಟ್ ವೇರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಡಿಫೆನ್ಸ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅಭಿವೃದ್ಧಿಗೋಸ್ಕರ ನಾವೇನು ಹಣಕಾಸಿನ ಸಂಪನ್ಮೂಲಗಳನ್ನು ಏನು ಇಟ್ಕೊಂಡಿದ್ದೀವಿ ಅದನ್ನೇನು ಮಾಡಿದ್ವಿ ನಾವು ಡೈವರ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಡಿಫೆನ್ಸ್ಗೋಸ್ಕರ ಡೈವರ್ಟ್ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಅದನ್ನು ಆ ಕಡೆ ಮಾರ್ಗ ಬದಲಿಸಿದ್ದೀವಿ ಅಂತ ಕೂಡ ಹೇಳ್ತಾರೆ. ಅಂದರೆ ಹಣ ಇಟ್ಟಿದ್ದೆ ಅದಕ್ಕೋಸ್ಕರ ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿದ್ದೆ, ಆದರೆ ಏನು ರಕ್ಷಣೆಗೋಸ್ಕರ ಅದನ್ನು ಬಳಸುವಂತಾಯಿತು ಅಂತ ಕೂಡ ಹೇಳ್ತೀರಿ. ದೆನ್ ಸೆಕೆಂಡ್ ರೀಸನ್ ಈಸ್ ದ ಪರ್ಫಾರ್ಮೆನ್ಸ್ ಆಫ್ ಅಗ್ರಿಕಲ್ಚರ್ ವಾಸ್ ಎರಾಟಿಕ್ ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ ಕೃಷಿಯ ಒಂದು ಬೆಳವಣಿಗೆ ಅಥವಾ ಅಭಿವೃದ್ಧಿನೂ ಕೂಡ ಏನು ನಿರಂತರವಾಗಿರಲಿಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇತ್ತು ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಅಂತಕ್ಕಂಥದ್ದು ಈವನ್ ದ ಇಂಡಸ್ಟ್ರಿಯಲ್ ಗ್ರೌತ್ ಸ್ಲೋಡ್ ಡೌನ್ ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ ಕೈಗಾರಿಕೆ ಅಭಿವೃದ್ಧಿಗಳ ದರಗಳು ಕೂಡ ಏನಿದ್ದು ಅಂತ ಹೇಳ್ತಾರೆ ನಿಧಾನಗತಿಯಲ್ಲಿದ್ದು ಅಥವಾ ಕಡಿಮೆ ಇದ್ದು ಅಂತ ಕೂಡ ಹೇಳ್ತೀರಿ. ದೀಸ್ ಆರ್ ದಿ ಮೇನ್ ತ್ರೀ ರೀಸನ್ಸ್ ಫಾರ್ ದಿ ಸ್ಲೋ ಗ್ರೋತ್ ಆ್ಯಂಡ್ ಎರಾಟಿಕ್ ಗ್ರೋತ್ ಆಫ್ ದಿ ನ್ಯಾಷನಲ್ ಇನ್ಕಮ್ ಇನ್ ದ ಥರ್ಡ್ ಪ್ಲ್ಯಾನ್ ಅಂತ ಕೂಡ ಹೇಳ್ಬೋದು. ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದು ರೀಚ್ ಆಗದೇ ಇರಲಿಕ್ಕೆ ಕಾರಣಗಳು ಇವು ಮುಖ್ಯ ಕಾರಣಗಳು. ಒಂದು ಚೀನಾ ದಾಳಿ, ಮತ್ತೊಂದು ಪಾಕಿಸ್ತಾನದ ದಾಳಿ ಅಂತಕ್ಕಂಥದ್ದು. ಅದರ ಮುಖಾಂತರ ನಾವೇನು ಹಣವನ್ನು ಅಭಿವೃದ್ಧಿಗೋಸ್ಕರ ಇಟ್ಕೊಂಡಿದ್ದೀವಿ ಅದನ್ನು ಡಿಫೆನ್ಸ್ಗೋಸ್ಕರ ಬಳಸುವಂತಾಯಿತು. ಅದರ ಮುಖಾಂತರ ಅಗ್ರಿಕಲ್ಚರಲ್ ಪರ್ಫಾರ್ಮೆನ್ಸನ್ನು ಕೂಡ ಏನಾಗಿತ್ತು ಎರಾಟಿಕ್ ಆಗಿತ್ತು ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಂಡಸ್ಟ್ರಿಯಲ್ ಗ್ರೋತು ಸ್ಲೋ ಡೌನ್ ಆಯ್ತು ಅಂತಕ್ಕಂಥದ್ದು. ಅದರ ಮುಖಾಂತರ ಅದು ಏನಾಗಿತ್ತು ನಿಧಾನಗತಿಯಲ್ಲಿ ಕೈಗಾರಿಕೆಗಳು ಬೆಳೆಯುವಂತಾಯಿತು ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ ಥರ್ಡ್ ಪ್ಲ್ಯಾನ್ ಅಂತ ಕೂಡ ಹೇಳ್ಬೋದು. ದೆನ್ ಇನ್ ದ ಫೋರ್ತ್
ಫೋರ್ತ್ ಪ್ಲ್ಯಾನ್ ಅಂತಂದು ಕೂಡ ಹೇಳ್ತೀರಿ. ಫೋರ್ತ್ ಪ್ಲ್ಯಾನ್ ಪೀರಿಯಡ್ ಅಂತಂದು ಕೂಡ ಹೇಳಿದರೆ 1969 to 74 ಅಂತಂದು ಕೂಡ ಹೇಳ್ತೀವಿ. 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಏನು ಅಂತಂದು ಕೂಡ ಹೇಳಿದರೆ 1969ರಿಂದ 74 ಅಂತಂದು ಕೂಡ ಹೇಳ್ತೀರಿ. ಅದರ ಜೊತೆಗೆ 66ರಿಂದ 69 ಮಧ್ಯದಲ್ಲಿ ಯಾವುದೇ ಪ್ಲ್ಯಾನ್ಗಳು ಪಂಚವಾರ್ಷಿಕ ಯೋಜನೆಗಳು ಇದ್ದಿರಲಿಲ್ಲ. ಅದರ ಮುಖಾಂತರ ಆ ಅವಧಿಯಲ್ಲಿ ಏನಂತಕ್ಕಂಥದ್ದು ರೋಲಿಂಗ್ ಪ್ಲ್ಯಾನ್ಸು ಅಥವಾ ಪ್ಲ್ಯಾನ್ ಹಾಲಿಡೇಗಳನ್ನು ಮಾಡಿರ್ತಕ್ಕಂಥ ವ್ಯವಸ್ಥೆ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಡಿಟೇಲ್ ನಾವು ಕ್ಲಾಸುಗಳು ಚಾಲುವಾದಾಗ ನೋಡ್ಬೋದು ಅಂತಕ್ಕಂಥದ್ದು. ಏನಂತೀರಿ, ಫೋರ್ತ್ ಪ್ಲ್ಯಾನ್ ಅಂತಕ್ಕಂಥದ್ದು ಪ್ಲ್ಯಾನ್ ಪೀರಿಯಡ್ ಈಸ್ ವಾಟ್ ಪ್ಲ್ಯಾನ್ ಪೀರಿಯಡ್ ವಾಸ್ 1969 to 74 ಅಂತಂದು ಕೂಡ ಹೇಳ್ತೀರಿ. 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿ 1969ರಿಂದ 74 ಅಂತಂದು ಕೂಡ ಹೇಳ್ಬೋದು. During the fourth plan, the annual growth rate of national income was 3.1% per annum as against the target of 5.7%. ಅದೇ ರೀತಿಯಾಗಿ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಥವಾ 4ನೇ ಯೋಜನೆಯಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ದರ ಏನಿತ್ತು ಪ್ರತಿ ವರ್ಷದಂದರೆ ಕೇವಲ 3.1% ಅಂತಕ್ಕಂಥದ್ದು ಆ್ಯಸ್ ಅಗೇನ್ಸ್ಟ್ ದಿ ಟಾರ್ಗೆಟ್ ಆಫ್ 5.7% ಅಂತಕ್ಕಂಥ ಟಾರ್ಗೆಟ್ ಏನಿತ್ತು ಇನ್ ದ್ಯಾಟ್ ಪೀರಿಯಡ್ ಅಂತ ಕೇಳಿದರೆ 5.7%. ಬಟ್ ದಿ ನ್ಯಾಷನಲ್ ಇನ್ಕಮ್ ಗ್ರೋ ಓನ್ಲಿ ಬೈ ದಿ 3.1% ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಟಾರ್ಗೆಟ್ ರೇಟ್ ವಾಸ್ ಹೈಯರ್ ದೆನ್ ದಿ ಥರ್ಡ್ ಪ್ಲ್ಯಾನ್ ಬಟ್ ಲೆಸ್ ದೆನ್ ದಿ ಟಾರ್ಗೆಟ್ ಸೆಟ್ ಬೈ ದಿ ಪ್ಲ್ಯಾನರ್ಸ್. ಅದೇ ರೀತಿಯಾಗಿ ಏನಂತ ಕೂಡ ಹೇಳ್ತಕ್ಕಂಥದ್ದು ಟಾರ್ಗೆಟ್ ರೇಟ್ ಏನಿತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು ಹೆಚ್ಚಿತ್ತು, 3ನೇ ಯೋಜನೆಗಿಂತ ಹೆಚ್ಚಿತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಲೆಸ್ ದೆನ್ ದಿ ಟಾರ್ಗೆಟ್ ಸೆಟ್ ಬೈ ದಿ ಪ್ಲ್ಯಾನರ್ಸ್. ಯೋಜನಾಗಾರರು ಕಡಿಮೆ ಟಾರ್ಗೆಟನ್ನು ಸೆಟ್ ಮಾಡಿದರು ಅಂತ ಕೂಡ ಹೇಳ್ಬೋದು. ದ PCI ಇನ್ಕ್ರೀಸ್ಡ್ ಆ್ಯಟ್ ವಾಟ್ ಜಸ್ಟ್ 0.8% ಅಂತಕ್ಕಂಥದ್ದು. ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಇನ್ಕ್ರೀಸ್ ಆಯಿತು ಅಂತಂದರೆ 0.8% ಪರ್ annum ಅಂತಕ್ಕಂಥದ್ದು. ಈ 4ನೇ ಯೋಜನೆಯಲ್ಲೇನೂ ಕೂಡ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಪಾಯಿಂಟನ್ನು ಕೂಡ ನಾವು ನೆನಪಿಟ್ಕೋಬೇಕು. ಏನಂತ ಹೇಳ್ತಾರೆ, ಡ್ಯೂರಿಂಗ್ ದ ಫೋರ್ತ್ ಪ್ಲ್ಯಾನ್ ಪೀರಿಯಡ್ ದ ಆ್ಯನ್ಯುವಲ್ ಗ್ರೋತ್ ರೇಟ್ ಆಫ್ ನ್ಯಾಷನಲ್ ಇನ್ಕಮ್ ವಾಸ್ 3.1% ಪರ್ annum ಆ್ಯಸ್ ಅಗೇನ್ಸ್ಟ್ ದಿ ಟಾರ್ಗೆಟ್ ಆಫ್ 5.7%. ಅದರ ಜೊತೆಗೆ PCI ಇನ್ಕ್ರೀಸ್ ಓನ್ಲಿ ಆ್ಯಟ್ ವಾಟ್ 0.8% ಪರ್ annum ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ಈ ರೀತಿಯಾಗಿ ಇರಲಿಕ್ಕೆ ಕಾರಣ ಏನು, ರಾಷ್ಟ್ರೀಯ ಆದಾಯ ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕೇಳಿ ಇಲ್ಲೂ ಕೂಡ ರೀಸನ್ ಕೊಡ್ತಾರೆ. ದ ರೀಸನ್ ಫಾರ್ ಸ್ಲೋ ಗ್ರೋತ್ ಆಫ್ ದಿ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ದ ಫೋರ್ತ್ ಪೀರಿಯಡ್ ಅಂತ ಹೇಳಿದರೆ ದ ಇಂಡಿಯನ್ ಎಕಾನಮಿ ಎಕ್ಸ್ಪೀರಿಯನ್ಸ್ಡ್ ಎ ಸಿಚುವೇಶನ್ ಆಫ್ ಸ್ಟ್ಯಾಗ್ಫ್ಲೇಷನ್. ಇಂಡಿಯನ್ ಎಕಾನಮಿ ಎಕ್ಸ್ಪೀರಿಯನ್ಸ್ಡ್ ಎ ಸಿಚುವೇಶನ್ ಆಫ್ ವಾಟ್ ಸ್ಟ್ಯಾಗ್ಫ್ಲೇಷನ್ ಅಂತಕ್ಕಂಥದ್ದು, ಸ್ಥಗಿತತೆಯ ದರ ಅಂತಕ್ಕಂಥದ್ದು ಕೂಡ ಹೇಳಬಹುದು. ಏನಂತಕ್ಕಂಥದ್ದು ಏನನ್ನು ಎದುರಿಸಬೇಕಾಯಿತು ಅಥವಾ ಎಂಥ ಒಂದು ಸನ್ನಿವೇಶವನ್ನು ಅನುಭವಿಸಬೇಕಾಯಿತು ಭಾರತ ಅಂತ ಕೂಡ ಹೇಳಿದರೆ ಸ್ಟ್ಯಾಗ್ಫ್ಲೇಷನ್ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಬೆಲೆ ಏರಿಕೆನೂ ಅಲ್ಲ, ಬೆಲೆ ಇಳಿಕೆನೂ ಅಲ್ಲ, ಏನಂತಕ್ಕಂಥದ್ದು ಸ್ಥಿರತೆಯ ಒಂದು ವ್ಯವಸ್ಥೆನ ಅನುಭವಿಸಬೇಕಾಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಆ್ಯಂಡ್ ಆನ್ ದ ಅದರ್ ಸೈಡ್ ಅಂತ ಕೂಡ ಹೇಳ್ತೀರಿ ದೇರ್ ವಾಸ್ ಇನ್ಫ್ಲೇಷನ್. ಇನ್ನೊಂದು ಕಡೆ ಹಣದುಬ್ಬರ, ಇನ್ನೊಂದು ಕಡೆ ಅಂತಕ್ಕಂಥದ್ದು ಹಣದ ಮುಗ್ಗಟ್ಟು ಅಥವಾ ಹಣದ ಸ್ಥಿರತೆ ಅಂತಕ್ಕಂಥದ್ದು, ಸ್ಥಗಿತತೆ ಅಂತಕ್ಕಂಥದ್ದನ್ನು ಅನುಭವಿಸಬೇಕಾಯಿತು. ಅದಕ್ಕೋಸ್ಕರ ಈ ಒಂದು ಅವಧಿಯಲ್ಲಿ ರಾಷ್ಟ್ರೀಯ ಆದಾಯ ಬೆಳೀಲಿಲ್ಲ ಅಂತ ಕೂಡ ಹೇಳಬಹುದು. ಟಾರ್ಗೆಟ್ ಏನಿತ್ತು 5.7% ಬಟ್ ಓನ್ಲಿ 3.1% ಹ್ಯಾಸ್ ಗ್ರೌನ್ ಇನ್ ದ ಫೋರ್ತ್ ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. PCI ಜಸ್ಟ್ ಓನ್ಲಿ 0.8% ಅಂತ ಕೂಡ ಹೇಳ್ತೀರಿ. ವಾಟ್ ವಾಸ್ ದ ರೀಸನ್ ಫಾರ್ ಸ್ಲೋ ಗ್ರೋತ್ ಇನ್ ದ ಫೋರ್ತ್ ಪೀರಿಯಡ್ ಅಂತ ಕೂಡ ಹೇಳಿದರೆ ಬಿಕಾಸ್ ಇಂಡಿಯನ್ ಎಕಾನಮಿ ಎಕ್ಸ್ಪೀರಿಯನ್ಸ್ಡ್ ಎ ಸಿಚುವೇಶನ್ ಆಫ್ ಸ್ಟ್ಯಾಗ್ಫ್ಲೇಷನ್ ಆ್ಯಂಡ್ ಆನ್ ದ ಅದರ್ ಸೈಡ್ ದೇರ್ ವಾಸ್ ಎ ಇನ್ಫ್ಲೇಷನ್. ಒಂದು ಕಡೆ ಏನಿತ್ತು ಸ್ಥಗಿತತೆ ಬೆಲೆಗಳ ಒಂದು ಸನ್ನಿವೇಶ ಇತ್ತು, ಇನ್ನೊಂದು ಕಡೆ ಏನಿತ್ತು ಅಂತ ಹೇಳ್ತಾರೆ ಹಣದುಬ್ಬರ ಅಂತಕ್ಕಂಥದ್ದು ಕೂಡ ಇತ್ತು, ಅತಿ ಪ್ರಸರಣ ಅಂತಕ್ಕಂಥ ಕೂಡ ಇತ್ತು. ಅದಕ್ಕೋಸ್ಕರ ಬೆಳವಣಿಗೆಗೆ ಏನಾಯ್ತು ಅನಾನುಕೂಲತೆಯನ್ನು ಮಾಡಿತು ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ ಫೋರ್ತ್ ಪ್ಲ್ಯಾನ್. ದೆನ್ ಫಿಫ್ತ್ ಪ್ಲ್ಯಾನ್ ಏನಂತಕ್ಕಂಥದ್ದು, ಅದರ ಜೊತೆಗೆ ಫಿಫ್ತ್ ಪ್ಲ್ಯಾನ್ ಪೀರಿಯಡ್ ಏನು ಅಂತ ಕೂಡ ಹೇಳಿದರೆ ಫಿಫ್ತ್ ಪ್ಲ್ಯಾನ್ ಪೀರಿಯಡ್ ವಾಸ್ 1974 to 78 ಅಂತ ಕೂಡ ಹೇಳ್ತೀರಿ. ಇದನ್ನೇ ಪಂಚವಾರ್ಷಿಕ ಯೋಜನೆಯ ಒಂದು ಅವಧಿ ಏನಂದರೆ 74 to 78 ಅಂತ ಕೂಡ ಹೇಳ್ತಕ್ಕಂಥದ್ದು. 4 ವರ್ಷದ್ದು ಒಂದು ಯೋಜನೆ ಇದು ಅಂತ ಕೂಡ ಹೇಳಬಹುದು. ಡ್ಯೂರಿಂಗ್ ದಿ ಫಿಫ್ತ್ ಪ್ಲ್ಯಾನ್
India's national income increased by 4.9% per annum as against the 4. as against the target of 4.4% per annum. ಅದರ ಜೊತೆಗೆ ಒಂದು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದ ರಾಷ್ಟ್ರೀಯ ಆದಾಯ ಎಷ್ಟಿಗೆ ಹೆಚ್ಚಾಯಿತು ಅಂತ ಕೂಡ ಹೇಳಿದರೆ 4.9%ಗೆ ಹೆಚ್ಚಾಯಿತು ಆ್ಯಸ್ ಅಗೇನ್ಸ್ಟ್ ಟಾರ್ಗೆಟ್ ಆಫ್ 4.4% ಟಾರ್ಗೆಟ್ ಇಟ್ಕೊಂಡಿದ್ದೀವಿ ನಾವು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯಲ್ಲಿ. ಆದರೆ ಅದು ಆಗಿರ್ತಕ್ಕಂಥ ಪ್ರಮಾಣ ಏನಂತ ಕೇಳಿದರೆ 4.9% ಅಂತ ಕೂಡ ಹೇಳ್ತೀವಿ. ನಾವು ಟಾರ್ಗೆಟ್ಗಿಂತ ಹೆಚ್ಚು ಅಭಿವೃದ್ಧಿ ಆಯಿತು, ಹೆಚ್ಚು ರಾಷ್ಟ್ರೀಯ ಆದಾಯ ಹೆಚ್ಚಾಯಿತು ಅಂತ ಕೂಡ ಹೇಳ್ಬೋದು. ದ ಟಾರ್ಗೆಟ್ ವಾಸ್ ಓವರ್ ಫುಲ್ಫಿಲ್ಡ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಟಾರ್ಗೆಟ್ ಏನಾಯಿತು, ಓವರ್ ಫುಲ್ಫಿಲ್ ಆಯಿತು, ಹೆಚ್ಚು ತುಂಬಿತು ಅಂತಕ್ಕಂಥದ್ದು, ಅಥವಾ ಟಾರ್ಗೆಟನ್ನು ನಾವು ದಾಟಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಧಿಸಿದ್ದೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಟ್ ಈಸ್ ಓನ್ಲಿ ಡ್ಯೂರಿಂಗ್ ದ 2 ಪ್ಲ್ಯಾನ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಕೇವಲ 2 ಪ್ಲ್ಯಾನ್ಗಳಲ್ಲಿ ಮಾತ್ರ ನೋಡ್ತೀವಿ ನಾವು ಓವರ್ ಫುಲ್ಫಿಲ್ಡ್ ಟಾರ್ಗೆಟ್ಸ್ ಅಂತ ಕೂಡ ಹೇಳಿದರೆ. ಫಸ್ಟ್ ಒನ್ ಈಸ್ ಯಾವ ಒಂದು ಕೇಳಿದರೆ ಇನ್ ದ ಫಸ್ಟ್ ಪ್ಲ್ಯಾನ್ ಆ್ಯಂಡ್ ದಿ 5th ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. 1ನೇ ಯೋಜನೆಯಲ್ಲಿ ಮತ್ತು 5ನೇ ಯೋಜನೆಯನ್ನು ಬಿಟ್ಟರೆ ಯಾವುದೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವು ಟಾರ್ಗೆಟ್ಗಿಂತ ಹೆಚ್ಚನ್ನು ಸಾಧಿಸಲಿಕ್ಕೆ ಆಗಲಿಲ್ಲ ರಾಷ್ಟ್ರೀಯ ಆದಾಯದಲ್ಲಿ ಅಂತೇಳಿ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು, ಇಟ್ ಈಸ್ ಓನ್ಲಿ ಡ್ಯೂರಿಂಗ್ 2 ಪ್ಲ್ಯಾನ್ಸ್, ದಟ್ ಈಸ್ ಫಸ್ಟ್ ಆ್ಯಂಡ್ ದಿ 5th ಪ್ಲ್ಯಾನ್, ದಟ್ ದ ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್ ವಾಸ್ ಗ್ರೇಟರ್ ದೆನ್ ದಿ ಟಾರ್ಗೆಟ್ ಸೆಟ್ ಬೈ ದಿ ಪ್ಲ್ಯಾನರ್ಸ್. ಯೋಜನೆಗಾರರು ಟಾರ್ಗೆಟ್ ಇಟ್ಕೊಂಡಿರಲ್ಲ, ಅದಕ್ಕಿಂತ ಹೆಚ್ಚು ನಾವು ಸಾಧನೆಯನ್ನು ಮಾಡಿದ್ದೀವಿ ಕೇವಲ 2 ಯೋಜನೆಗಳಲ್ಲಿ. ದಟ್ ವಾಸ್ ಫಸ್ಟ್ ಆ್ಯಂಡ್ 5th ಪ್ಲ್ಯಾನ್ ಅಂತ ಕೂಡ ಹೇಳ್ಬೋದು. ದ PCI ಇನ್ಕ್ರೀಸ್ಡ್ ಬೈ 2.6% ಪರ್ ಆ್ಯನಮ್. ಅದರ ಜೊತೆಗೆ PCI ಕೂಡ ಎಷ್ಟು ಪರ್ಸೆಂಟಿಗೆ ಹೆಚ್ಚಾಯಿತು ಅಂತ ಹೇಳ್ತಾರೆ, 2.6% ಪರ್ ಆ್ಯನಮ್ಗೆ ಹೆಚ್ಚಾಯಿತು. ಪ್ರತಿ ವರ್ಷ 2.6 ಹೆಚ್ಚಾಯಿತು ಅಂತ ಕೂಡ ಹೇಳ್ಬೋದು. ಏನಂತ ಕೂಡ ಐತ್ರಿ, ಇನ್ ದ 5th ಪ್ಲ್ಯಾನ್ what India's national income increased by 4.9% per annum as against the target of 4.4%. as against the target of 4.4%, India's national income increased by 4.9% ಅಂತ ಕೂಡ ಹೇಳ್ತಕ್ಕಂಥದ್ದು. ಇನ್ ದಿಸ್ ಪೀರಿಯಡ್ ದ ಟಾರ್ಗೆಟ್ ವಾಸ್ ಓವರ್ ಫುಲ್ಫಿಲ್ಡ್ ಅಂತ ಕೂಡ ಹೇಳ್ತೀವಿ. ಈ ಯೋಜನೆಯಲ್ಲಿ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಟಾರ್ಗೆಟ್ ವಾಸ್ ಓವರ್ ಫುಲ್ಫಿಲ್ಡ್ ಅಂತ ಕೂಡ ಹೇಳ್ತೀರಿ. ಇಟ್ ಈಸ್ ಓನ್ಲಿ ಡ್ಯೂರಿಂಗ್ ದಿ 2 ಪ್ಲ್ಯಾನ್ಸ್ ಅಂತಕ್ಕಂಥ ಈ ರೀತಿಯಾಗಿರೋದು ಕೇವಲ 2 ಯೋಜನೆಗಳಲ್ಲಿ, ದಟ್ ಈಸ್ ಫಸ್ಟ್ ಆ್ಯಂಡ್ 5th ಪ್ಲ್ಯಾನ್ ಅಂತ ಕೂಡ ಹೇಳ್ತೀರಿ. ಮತ್ತು 1 ಮತ್ತು 5ನೇ ಯೋಜನೆಗಳಲ್ಲಿ ಮಾತ್ರ ಏನಂತಕ್ಕಂಥದ್ದು ಟಾರ್ಗೆಟನ್ಕಿಂತ ಹೆಚ್ಚು ನಾವು ಏನು ಮಾಡಿದ್ದೀವಿ, ನ್ಯಾಷನಲ್ ಇನ್ಕಮನ್ನು ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ದ PCI ಇನ್ಕ್ರೀಸ್ಡ್ ಬೈ 2.6% ಪರ್ ಆ್ಯನಮ್. ಅದೇ ರೀತಿ PCI ಕೂಡ ಏನಾಯಿತು, 2.6% ಪ್ರತಿ ವರ್ಷಕ್ಕೆ ಹೆಚ್ಚಾಯಿತು ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ 5 ಇಯರ್ ಪ್ಲ್ಯಾನ್ಸ್ ಅಂತ ಕೂಡ ಹೇಳ್ತೀರಿ. ಇದು ಇನ್ನೂ ಮುಂದುವರಿತದೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ಯು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ವಾಟ್ ವಾಸ್ ದ ಲೆಫ್ಟ್ ಪ್ಲ್ಯಾನ್ಸ್ ಆರ್ ದೇರ್, ಯು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ್ಯಾಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.